ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧಾಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೇ 1ನೇ ತಾರೀಕು ಗುರು ಬದಲಾವಣೆ ಪ್ರಯುಕ್ತ ತಮ್ಮ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಹೋಮ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಕೆಲವೇ ದಿನಗಳು ಉಳಿದಿರೋದ್ರಿಂದ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ಇದ್ರ ಬಗ್ಗೆ ಇನ್ನು ನಾಳೆ ಬಹಳ ಒಂದು ಮಹತ್ವವಾಗಿರುವಂಥ ದಿನ, ಮತದಾನ ಇದೆ. ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋರು ಅಥವಾ ವೋಟ್ ಮಾಡಬೇಕಾ ಬೇಡವಾ ಈ ರೀತಿಯೆಲ್ಲ ಯೋಚನೆ ಮಾಡ್ತಿರೋರಿಗೆ ತಮ್ಮ ಒಂದು ಕಿವಿ ಮಾತು ತಿಳಿಸ್ಕೊಳ್ಳಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಒಂದು ಅಭ್ಯುದಯಕ್ಕೆ, ನಿಮ್ಮ ಒಂದು ಕುಟುಂಬದ ಪ್ರಗತಿಗೆ, ನಿಮ್ಮ ಒಂದು ಕುಟುಂಬದ ಎಲ್ಲ ಸದಸ್ಯರ ರಕ್ಷಣೆಗೆ ನೀವೇನೇನೋ ಮಾಡ್ತಿರ್ತೀರಲ್ಲ. ಈಗ ನಾವು ಮಾಡೋಂಥ ಹೋಮ, ಹವನ, ಯಜ್ಞ, ತಪಸ್ಸು, ಸ್ವಾಧ್ಯಾಯ ಏನು ಇದಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂತಹದ್ದು ಇರ್ತವೋ ಅಂತಹ ವ್ರತಾನುಷ್ಠಾನಗಳಿಗೆ ಸಂಬಂಧಪಡ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಮಹತ್ತರವಾಗಿರೋಂಥ ಪಾತ್ರವನ್ನು ವಹಿಸುವಂಥದ್ದು. ಯಾವ ದಾನ ಮಾಡಿದ್ರೆ ನಮಗೆ ಎಂಥ ಫಲ ಸಿಗುತ್ತೆ ಅನ್ನೋದನ್ನು ನಾನು ಎಷ್ಟೋ ಸಲ ನಿಮಗೆ ತಿಳಿಸಿದ್ದೇನೆ. ಅನ್ನದಾನ, ವಿದ್ಯಾದಾನ, ಕನ್ಯಾದಾನ, ಭೂದಾನ, ಗೋದಾನ, ಸುವರ್ಣದಾನ, ರಜತದಾನ, ಅನೇಕ ದಾನಗಳನ್ನ ಮಾಡ್ತಿರ್ತೀರಿ. ಅದು ನಿಮ್ಮ ಕುಟುಂಬದ ರಕ್ಷಣೆಯ ಫಲವಾಗಿರುವಂಥದ್ದು, ನಿಮ್ಮ ಒಂದು ಅಭ್ಯುದಯದ ಅಭಿರುಚಿಗಾಗಿರತಕ್ಕಂತಹದ್ದು ಕೂಡ. ಹಾಗೆಯೇ ಅಂತಹ 1ನೇ ತಾರೀಕು ಏನು ನಡೀತಾ ಇದೆಯೋ ಶ್ರೀನಿವಾಸನ ಕೃಪೆಗೆ ನೀವು ಒಳಗಾಗುವಂಥದ್ದು, ಐಶ್ವರ್ಯ ಮಹಾಲಕ್ಷ್ಮಿಯ ಕೃಪೆಗೆ ನೀವು ಒಳಗಾಗುವಂಥದ್ದು, ಗುರುವಿಗೆ ಸಂಬಂಧಪಟ್ಟಾಗಿರ್ತಕ್ಕ ಬೃಹಸ್ಪತಿಯ ಕೃಪೆಗೆ ನೀವು ಒಳಗಾಗುವಂಥದ್ದು. ಇಲ್ಲಿ ನೀವು ಯಾವುದಕ್ಕೋಸ್ಕರ ಏನು ದಾನವನ್ನು ಮಾಡ್ತೀರಿ, ನಿಮ್ಮ ಸಮಯವನ್ನು ದಾನ ಮಾಡುವಂಥದ್ದು ಕೂಡ ಇದೆ. ನಿಮ್ಮ ಸಮಯವನ್ನು ಅದಕ್ಕೆ ಕೊಡುವಂಥದ್ದು ಇರುತ್ತೆ. ಅಲ್ಲಿ ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಬಹುಶಃ ನಿಮಗೆ ತಿಳಿಸಿರ್ತೇನೆ, ವಿದ್ಯಾರ್ಥಿಗಳು ಪ್ರತಿನಿತ್ಯ ಪಾಠವನ್ನು ಕಲಿತು ಪರೀಕ್ಷೆ ಎದುರಿಸ್ತಾರೆ ಅಂತ. ಆದರೆ ನಾವುಗಳು ಏನೆಲ್ಲ ಕೂಡ ನಾವು ಸಾಂಸಾರಿಕ ಜೀವನವನ್ನು ಮಾಡ್ತಿರ್ತೀರೋ ಪ್ರತಿ ಹೆಜ್ಜೆಗೂ ಕೂಡ ನೀವು ಪರೀಕ್ಷೆಯನ್ನು ಎದುರಿಸ್ತಾ ಪಾಠವನ್ನು ಕಲಿತಿರ್ತೀರಿ. ಅವರು ಹೇಗೆ, ಇವರು ಹೀಗೆ ಅನ್ನೋದು. ಆದರೆ ಇಲ್ಲಿ ನೀವು ಬರ್ತಾ ಇರ್ತಕ್ಕಂತಹದ್ದು ನಿಮ್ಮ 1 ವರ್ಷದ ಏನು ಅಭಿವೃದ್ಧಿಯ ಕಡೆಗೆ, ವೃದ್ಧಿಯ ಕಡೆಗೆ, ಸಮೃದ್ಧಿಯ ಕಡೆಗೆ ಮನಸ್ಸನ್ನು ಇಟ್ಟುಕೊಂಡು ಬಂದಿರ್ತೀರೋ ಅಂತಹ ಗುರುವಿನ ಕೃಪೆಗೆ ಒಳಗಾಗಬೇಕಾದ್ರೆ ಮಾಡತಕ್ಕಂಥದ್ದು, ಗುರು ಸ್ಥಾನಪಲಟ ಆಗ್ತಾ ಇರತಕ್ಕಂಥದ್ದು. ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಾಗ 6 ರಾಶಿಗಳಿಗೆ ಗುರುಬಲ, ಇನ್ನು 6 ರಾಶಿಗಳಿಗೆ ಗುರುಬಲ ಇಲ್ಲದೆ ಇರತಕ್ಕಂಥದ್ದು. ಗುರುಬಲ ಇದ್ದವರಿಗೆ ಏನು ಫಲ, ಗುರುಬಲ ಇಲ್ಲದವರಿಗೆ ಯಾವ ರೀತಿಯ ಬಲ ಅನ್ನೋದನ್ನು ಪಡೆದುಕೊಳ್ಳಬೇಕು ಅನ್ನೋದೇ ನಮ್ಮ ಇಂಗಿತವಾಗಿದ್ದರೆ, ನಮ್ಮ ಒಂದು ಅಭಿಮಾನವಾಗಿದ್ದಾಗ ಅವೇನೆಲ್ಲ ಕೂಡ ದಾನ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟದ್ದು ನೀವು ಮಾಡ್ಕೊಳ್ತಿರ್ತೀರಿ. ಪ್ರತಿ ವರ್ಷವೂ ಕೂಡ ಅಥವಾ ಪ್ರತಿ ತಿಂಗಳು ಕೂಡ ಅಥವಾ ಪ್ರತಿದಿನವೂ ಕೂಡ ನಿಮಗೆ ಸಂಬಂಧಪಟ್ಟದನ್ನು ಒಂದಷ್ಟು ಮಕ್ಕಳಿಗೆ ನೀವು ವಿದ್ಯಾದಾನವನ್ನು ಮಾಡ್ತೀನಂದ್ರೂ ಕೂಡ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆದರೆ ನಾಳೆ ಮತದಾನ ಇದೆಯಲ್ಲ ನೋಡಿ, ಅಲ್ಲೇ ಬಂತು ಮತದಾನ, ಅನ್ನದಾನ, ವಿದ್ಯಾದಾನ, ಕನ್ಯಾದಾನ. ಇದೆಲ್ಲ ನಿಮ್ಮ ರಕ್ಷಣೆಗೆ, ದೇಶದ ರಕ್ಷಣೆಗಾಗಿ, ದೇಶದ ಭವಿಷ್ಯಕ್ಕಾಗಿ, ದೇಶದ ಏಳಿಗೆಗಾಗಿ, ರಾಷ್ಟ್ರದ ಅಭ್ಯುದಯಕ್ಕಾಗಿ, ರಾಷ್ಟ್ರದ ಏಳಿಗೆಗಾಗಿ. ಅದಕ್ಕೆ ನಾನು ಹೇಳ್ತಿರ್ತೇನೆ, ರಾಷ್ಟ್ರಾಶೀರ್ವಾದ ಅಂತ ಹೇಳ್ತಾ ಒಂದು ಮಂತ್ರವನ್ನು ಯಾವಾಗಲೂ ಪುನರುಚ್ಚಾರವನ್ನು ಮಾಡ್ತಿರ್ತೇನೆ ನಾನು. ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲಕ್ಕೆ ವರ್ಷಿಸಿರುವುದು ಸಸ್ಯ ಶ್ಯಾಮಲೆ ಅರಳಲಿ, ಶಾಂತಿ ಅಸ್ತು, ಪುಷ್ಟಿ ಅಸ್ತು, ತುಷ್ಟಿ ಅಸ್ತು ಲೋಕಕ್ಕೆ, ಧನವೂ ಅಸ್ತು, ಸುಖವೂ ಅಸ್ತು, ಅಸ್ತು ಅಸ್ತು ಸರ್ವವೋ ಅಂತ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕವೆಲ್ಲ ಸುಭಿಕ್ಷವಾಗಿರಬೇಕಾದ್ರೆ ಕೇಂದ್ರ ಸರ್ಕಾರ ಈ ಏನಿರ್ತಕ್ಕಂಥದ್ದು MP ಎಲೆಕ್ಷನ್ಗೆ ಅವರನ್ನು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಹಾಗೆಯೇ ನಮ್ಮ ಹಕ್ಕನ್ನು ನಾವು ನಿಭಾಯಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದನ್ನು ನೀವು 10 ಬಾರಿ ಯೋಚನೆ ಮಾಡಿ. ನಿಮ್ಮದಾಗಿರ್ತಕ್ಕ ಒಂದೇ ಒಂದು ಮತದಾನ, ನಿಮ್ಮ ಒಂದು ಮತದಾನದ ಮೇಲೆ ಈ ದೇಶದ ಭವಿಷ್ಯ ನಿಂತಿದೆ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಂದು ಮತದಾನ ಈ ದೇಶದ ಭವಿಷ್ಯವನ್ನು ಹೇಳುತ್ತೀರಿ. ನಿಮ್ಮ ಮಕ್ಕಳದ್ದು, ನಿಮ್ಮ ಕುಟುಂಬದ್ದು, ಮತ್ತೊಂದು ಇನ್ನೊಂದಕ್ಕೆಲ್ಲ ಈ ನೀವು ಕೊಡ್ತಕ್ಕ ದಾನಗಳ ಭವಿಷ್ಯ ಹೇಳಿದ್ರು ಕೂಡ ನಿಮ್ಮ ಒಂದು ಮತದಾನ ಈ ದೇಶದ
ಪರಿಸ್ಥಿತಿಯ ಸ್ಥಿತಿಗತಿಗಳ ಭವಿಷ್ಯವನ್ನು ಒಂದೇ ನಾನೊಬ್ಬ ಏನಂತಲ್ಲ. ನೀವು 1,00,000 ಅಂತ ಆಗಬೇಕಾದ್ರೆ 99 ಇದ್ದು ಒಂದಿಲ್ಲ 1,00,000 ಅನ್ನೋಕ್ಕಾಗಲ್ಲ. ಅದನ್ನು ಒಂದು ಆ್ಯಡ್ ಮಾಡಲೇಬೇಕು. ಅದಕ್ಕೆ ನೀವು ಒಂದು ಓಟು ಕೂಡ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂತಹದ್ದು. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ನಿಮಗೆ ಯಾರು ಉತ್ತಮರು ಅಂತ ಅನಿಸಿರ್ತಾರೋ, ಅಂದರೆ ದೇಶವನ್ನು ರಕ್ಷಣೆ ಮಾಡುವ ಸಲುವಾಗಿದ್ದು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀರಲ್ಲ, ಹಣ ತೊಗೊಂಡು ಅವ್ರೇನೋ ಕೊಟ್ಟಿದ್ದನ್ನು ತೊಗೊಂಡು ಅದಲ್ಲ, ಅದು ಮಾಡಬೇಡಿ. ಅದು ಜೀವಮಾನ ಪರ್ಯಂತ ಮಾಡ್ತಾ ಇರ್ತೀರಿ. ವರ್ಷಕ್ಕೆ ನಮಗೆ 5 ವರ್ಷಗಳಿಗೆ ಒಂದು ಬಾರಿ ಬರ್ತಕ್ಕಂಥ ಈ ಮತದಾನ ಮಾತ್ರ ದೇಶವನ್ನು ರಕ್ಷಣೆ ಮಾಡುವಂಥವ್ರಿಗೆ ನೀವು ಈ ಮತದಾನವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳೀಯವಾಗಿ ನಾನು ಯಾಕೆ ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ, ಈ ಪ್ರಾರ್ಥನೆಯನ್ನು ಪದ ನಾನು ಬಳಸೋದಿಲ್ಲ. ದೇಶದ ವಿಚಾರವಾಗಿ ಬಂದಾಗ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಉತ್ತಮವಾಗಿರ್ತ ಒಬ್ಬ ವ್ಯಕ್ತಿನ ಆಯ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ಗೌರವ ಸ್ಥಾನದಲ್ಲಿ ನಾವು ಅವರನ್ನು ಚುನಾಯಿತರನ್ನಾಗಿ ಮಾಡಿ ಕಳಿಸ್ಕೊಟ್ಟಾಗ ಅವರು ದೇಶವನ್ನು ನಿಭಾಯಿಸುವ ಸಲುವಾಗಿ ಎಂತಹ ವ್ಯಕ್ತಿ ಪ್ರಾಮಾಣಿಕವಾಗಿದ್ದಾನೆ, ಈ ವ್ಯಕ್ತಿ ಯೋಗ್ಯನ ಅಯೋಗ್ಯನ ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ಪರಿಗಣಿಸೇನೆ ನೀವು ಮತದಾನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ, ವಿನಂತಿಸ್ತೇನೆ. ಅಂತಹ ವಿನಮ್ರತೆ ನಾನು ಕಳಕಳಿ ಯಾಕೆ ಬೆಳಿತೇನೆ ಅಂತಂದರೆ, ದೇಶ ಎಲ್ಲೋ ಒಂದು ಕಡೆ ಎಲ್ಲಿಗೆ ಹೊರಟಿದೆ ಅಂತಂದರೆ ಇಂಥೊಂದು ಕ್ರಿಯಾಲಿಟಿ, ಹಿಂಸೆಯಿಂದ ಕೂಡಿರ್ತಕ್ಕಂತಹದ್ದು. ಸತ್ಯಂಬದ ಧರ್ಮಚರಣ ಪದ ನಾನು ಹಾಗಾಗಿ ಹೇಳ್ತಿರ್ತೀನಿ, ಅದೆಲ್ಲ ನಶಿಸಿ ಹೋಗ್ತಾಯಿದೆ. ಬಹಳ ಇನ್ನು ಮುಂದೆ ಬರ್ತಕ್ಕಂತಹ ಪೀಳಿಗೆ ಇದೆಯಲ್ಲ, ಬಹಳ ಕಷ್ಟಗಳನ್ನು, ಬಹಳ ನೋವನ್ನು ಅನುಭವಿಸುವಂಥ ದಿನಗಳು ಬರ್ತವೆ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಕುಟುಂಬ, ಇನ್ನು ನಿಮ್ಮ ಮುಂದಿನ ಪೀಳಿಗೆ ಅಂತೂ ಇಂತಹ ದೇವಸ್ಥಾನ ಇತ್ತಂತೆ, 108 ಅಡಿ ಗೋಪುರ ಇತ್ತಂತೆ, ಈ ರೀತಿಯ 7 ಪ್ರಾಕಾರಗಳು, 19 ಪ್ರಾಂಗಣಗಳಿಂದ ಕೂಡಿರತಕ್ಕಂಥ ದೊಡ್ಡ ಮಟ್ಟದ ಇತಿಹಾಸದುದ್ದಕ್ಕೂ ಕೂಡ ಅವರು ಪುಸ್ತಕದಲ್ಲಿ ಓದ್ಕೊಂಡು ಹೋಗ್ಬಿಡ್ತಾರೆ. ಮುಂದಕ್ಕೆ ಆ ಸ್ಥಿತಿ ಬಂದುಬಿಡುತ್ತೆ, ನೀವು ಒಳ್ಳೆಯ ವ್ಯಕ್ತಿಯನ್ನು ಚುನಾಯಿತರನ್ನಾಗಿ ಮಾಡಲಿಲ್ಲ ಅಂತಂದರೆ. ಅಂದರೆ ದೇವಾಲಯ ನಿರ್ನಾಮ ಮಾಡಿಬಿಡ್ತಾರೆ, ನಮ್ಮ ಸನಾತನ ಧರ್ಮವೇ ನಾಶವಾಗಿಬಿಡುತ್ತೆ. ಅದಕ್ಕೆ ನೀವು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕಾದ್ರೆ ಯಾರನ್ನು ನಾವು ನಿರ್ನಾಮ ಮಾಡಬೇಕು, ಯಾರನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟ ವಿಚಾರ ಪ್ರೀತಿ ಬಂಧುಗಳೇ. ಅದಕ್ಕಾಗಿ ನಾಳೆ ಸಮಯಕ್ಕೆ ಸರಿಯಾಗಿ ನಾವು ಏನಾದರೂ ಮಾತಾಡಬೇಕು ದೇಶದ ಬಗ್ಗೆ ಅಂತಂದರೆ, ಅಥವಾ ನಿಮ್ಮ ಏರಿಯಾದಲ್ಲಿ ಒಬ್ಬ ವ್ಯಕ್ತಿ ಆ MLA ಆಗಿರಬಹುದು, MP ಆಗಿರಬಹುದು, ಯಾರೇ ಆಗಿರಲಿ, ನೀವು ಅವ್ರನ್ನ ಏನಾದರೂ ಕೇಳಬೇಕು ಅಂತಂದರೆ ಆ ಮೂಲಭೂತ ಸೌಕರ್ಯ ಕೇಳಬೇಕು. ನಿಮಗೆ ಹಕ್ಕು ಬೇಕೋ ಬೇಡವೋ? ಹಕ್ಕು ಬೇಕು ಅಂತ ನೀವು ಓಟ್ ಹಾಕಲೇಬೇಕಾಗತ್ತೆ. ಇಲ್ಲಾಂದರೆ ಅವ್ರನ್ನ ಕೇಳಲಿಕ್ಕೆ ನಾವ್ಯಾರು? ನಾವು ಓಟ್ ಹಾಕಿಲ್ಲ ಅಂತಂದರೆ ಅದಕ್ಕೆ ನಮ್ಮ ಜವಾಬ್ದಾರಿಯಿಂದ ನಾವು ಅದನ್ನು ನಿಭಾಯಿಸೋಣ, ಸುಭದ್ರದ ಭಾರತವನ್ನು ಕಟ್ಟೋಣ. ಖಂಡಿತವಾಗ್ಲೂ ಗುರುಗಳೇ, ನಾಳೆ ಮತದಾನ ಇರೋದ್ರಿಂದ ನಮ್ಮ ಜವಾಬ್ದಾರಿ ಏನು, ಆ ಒಂದು ಸಮಯದಲ್ಲಿ ನಾವು ಮತದಾನ ಮಾಡಲೇಬೇಕು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ರಿ. ಇನ್ನು ಮೇ 1ನೇ ತಾರೀಕು ನಡೀತಾ ಇರುವಂಥ ಹೋಮ ಹವನ ಪೂಜೆಯ ಕುರಿತಾಗಿ ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಗುರುಗಳು ತಿಳಿಸಿದ್ರು, ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಪ್ರವೇಶ ಆಗ್ತಾ ಇರೋದ್ರಿಂದ ಅದೇ ದಿನ ಬಹಳನೇ ವಿಶೇಷವಾಗಿರುವಂಥ ಸುದರ್ಶನ ಹೋಮ ಆಗಿರ್ಬೋದು. ಇನ್ನು ನಿಮ್ಮ ಒಂದು ಕುಟುಂಬ, ಆರೋಗ್ಯ, ಆಯುಷ್ಯನ ಅಭಿವೃದ್ಧಿಗಾಗಿ ಐಶ್ವರ್ಯ ಮಹಾಲಕ್ಷ್ಮಿ ಹೋಮದ ಕಾರ್ಯಕ್ರಮ, ಮಂತ್ರಗಳ ದೀಕ್ಷೆಯನ್ನು ಗುರುಗಳು ಮೇ 1ನೇ ತಾರೀಕು ನೀಡ್ತಾ ಇದ್ದಾರೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕಿದ್ದಲ್ಲಿ ನಂಬರ್ಸ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.